ಜ್ಯೋತಿಷ್ಯದಲ್ಲಿ ಎರಡು ವಿಧಾನ ಇದೆ. ಒಂದು ಸ್ಟ್ಯಾಟಿಕ್ ಜ್ಯೋತಿಷ್ಯ, ಇನ್ನೊಂದು ಡೈನಮಿಕ್ ಜ್ಯೋತಿಷ್ಯ ಅಂತ. ಕರ್ನಾಟಕದಲ್ಲಿ, ಭಾರತದಲ್ಲಿ ಎಲ್ಲ ಕಡೆ ದೇವಸ್ಥಾನಗಳಲ್ಲಿ ಪುರೋಹಿತಗಳಾಗಲಿ ಜ್ಯೋತಿಷಿಗಳಾಗಲಿ ಎಲ್ಲರೂ ಕೂಡ 90% ಸ್ಟ್ಯಾಟಿಕ್ ಜ್ಯೋತಿಷ್ಯನೇ ಹೇಳೋದು. ಸ್ಟ್ಯಾಟಿಕ್ ಜ್ಯೋತಿಷ್ಯ ಅಂದ್ರೇನು? ಹುಟ್ಟಿದಾಗ ಕುಂಡಲಿಯಲ್ಲಿ ಎಲ್ಲೆಲ್ಲಿ ಗ್ರಹಗಳು ಎಲ್ಲೆಲ್ಲಿ ಕೂತಿರ್ತಾವೋ ಅದನ್ನು ನೋಡ್ಕೊಂಡು ಹೇಳ್ತಾರೆ. 7ನೇ ಮನೆಯಲ್ಲಿ ಶನಿ ಕೂತ್ಕೊಂಡ್ರೆ ಶನಿಯಿಂದ ಮದುವೆ ಲೇಟು ಅಂತ ಹೇಳ್ತಾರೆ. ಶನಿ ಜೊತೆ ರಾಹು ಸೇರ್ಕೊಂಡ್ರೆ ಯಾವುದೋ ಶಾಪ, ಅದಕ್ಕೆ ಮದುವೆ ಆಗಿಲ್ಲ ಅಂಥೇಳಿ ಶನಿ ಮತ್ತು ರಾಹು ಒಂದು ಶಾಂತಿ ಮಾಡಬೇಕು ಅಂತ ಹೇಳ್ತಾರೆ. ಇದು ಸ್ಟ್ಯಾಟಿಕ್. ಅಥವಾ 2ನೇ ಮನೆಯಲ್ಲಿ ಮಂಗಳ ಇದ್ದರೆ ಕುಜದೋಷ ಅಂತ ಹೇಳ್ತಕ್ಕಂಥದ್ದು. ಪಂಚಮದಲ್ಲಿ ಶನಿ ಇದ್ದರೆ ಅಥವಾ ರಾಹು ಇದ್ದರೆ ಸರ್ಪದೋಷ ಅಂತ ಹೇಳ್ತಕ್ಕಂಥದ್ದು. ಸೂರ್ಯ ಏನಾರು 8ನೇ ಮನೆಯಲ್ಲಿದ್ದರೆ ಪಿತೃದೋಷ ಅಂತ ಹೇಳ್ತಕ್ಕಂಥದ್ದು. ಈ ಥರ ವಿಚಾರವನ್ನು ತಗೊಂಡ್ರೆ ಒಂದು ಸಿಂಪಲ್ ಲಾಜಿಕ್ ಕೊಡ್ತೀನಿ. ಇರೋದೇ 12ನೇ ಮನೆ, 12 ಮನೆ. ಪ್ರತಿ ದಿವಸ ಈ ಸೂರ್ಯ 8ನೇ ಮನೇಲಿ ಇರ್ತಕ್ಕಂಥ ಲಗ್ನಗಳು 2 ಗಂಟೆಗಳು ಬರುತ್ತೆ. ದೇಶದಲ್ಲಿ 60,000 ಜನ ಹುಟ್ಟುತ್ತಾರೆ ಆವ್ರೇಜ್. 60,000 ಜನಕ್ಕೂ ಕೂಡ ಪಿತೃದೋಷ ಅಂತ ಹೇಳ್ಬಿಡ್ತಾರೆ. ಪ್ರತಿ ದಿವಸ ಬರ್ತಾರೆ. ಎಷ್ಟೋ ಜಾತಕದಲ್ಲಿ 9ನೇ ಮನೆಯಲ್ಲಿ ಸ್ವಂತ ಮನೆಯಲ್ಲೇ ಸೂರ್ಯ ಇದ್ದು ತಂದೆ ಇಲ್ಲದೆ ಹುಟ್ಟಿರ್ತಕ್ಕಂಥವ್ರು ಎಷ್ಟೊಂದು ಜನ ಇದ್ದಾರೆ. 9ನೇ ಮನೆಯಲ್ಲಿ ಸೂರ್ಯ ಇದ್ದು ಉಚ್ಚ ಸ್ಥಾನದಲ್ಲಿದ್ದು ತಂದೆ ಬಿಟ್ಟೋಗಿರ್ತಕ್ಕಂಥ ಕೆಲಸಗಳು ಬೇಕಾದಷ್ಟಿದೆ. ಜ್ಯೋತಿಷ್ಯ ಶಾಸ್ತ್ರ ಈ ರೀತಿ ಅಲ್ಲ. ಇದನ್ನು ಸ್ಟ್ಯಾಟಿಕ್ ಪ್ರಿನ್ಸಿಪಲ್ ಅಂತ ಕರೀತಾರೆ.